ತ್ಯಾಗರಾಜನಗರದಲ್ಲಿ ನಮ್ಮೂರದು ಒಂದು 80 ಮನೆ ಇತ್ತು. ಅದರಲ್ಲಿ ಒಂದು 2-3 ಮಾತ್ರ ಸರ್ಕಾರಿ ನೌಕರಿ ಮಾಡ್ತಾಯಿದ್ರು. ಇನ್ನು ಉಳಿದವರೆಲ್ಲ ತರಕಾರಿ ಮಾರೋದು, ಹಣ್ಣು ಮಾರೋದು, ಮೆಣಸಿನ್ಕಾಯಿ ಮಾರೋದು, ಆಮೇಲೆ ಬುಟ್ಟಿ ನೇಯೋದು, ಇದೇ ಬುಟ್ಟಿ ನೇಯೋದು, ಮಾರಾಟ ಮಾಡೋದು ಇವೇ ಇತ್ತು. ಆ 2-3 ಸರ್ಕಾರಿ ನೌಕರಿಯಲ್ಲಿ ನಮ್ಮ ತಾಯಿ ಸಂಬಂಧಿಯೊಬ್ಬರಿದ್ದರು, ಮಾವ ಆಗಬೇಕು, ರಂಗಪ್ಪ ಅಂತ. ಟಿ ಆರ್ ರಂಗಪ್ಪ, ಬಲಗೈ ವಾಚ್ ಕಟ್ಟ ರಂಗಪ್ಪ ಅಂತ ಫೇಮಸ್ ಅವರು. ಸರಿ, ಅವರು ತೂಕ ಮತ್ತು ಅಳತೆಯಲ್ಲಿ ಒಂದು ಅಸಿಸ್ಟೆಂಟ್ ಹೆಲ್ಪರ್ ಕೆಲಸ ಇತ್ತಷ್ಟೇ ಅವರಿಗೆ. ಅಂಥ ದೊಡ್ಡ ಕೆಲಸ ಅಂತಿದ್ರು ಕೂಡ ಅವರು ಒಂದು SLC ಫೇಲ್ ಏನೋ ಆಗಿದ್ದರು ಆಗಿನ ಕಾಲದಲ್ಲಿ. ಒಂದು ಯಾವುದೋ ಒಂದು ಸರ್ಕಾರಿಯಲ್ಲಿ ಅಸಿಸ್ಟೆಂಟ್ ಕೆಲಸ, ಜವಾನ್ ಕೆಲಸ ಥರ ಗಿಟ್ಸ್ಕೊಂಡಿದ್ರು. ಸರಿ, ಅವ್ರಿಗೆ ಸುಮಾರಾಗಿ ಆಗಿನ ಕಾಲದಲ್ಲಿ ಸರ್ಕಾರಿ ಸಂಬಳದ ಜೊತೆಗೆ ದಿನಾನೂ ಸ್ವಲ್ಪ ಮೇಲ್ಕಾಸು ಅದು ಇದು ಸಿಗ್ತಾಯಿತ್ತು. ಸರಿ, ಆ ಮೇಲ್ಕಾಸು ಸಿಗ್ತಾ ಇರೋದಕ್ಕೋ ಏನೋ ಗೊತ್ತಿಲ್ಲ, ಅವರೇನು ಮಾಡಿದ್ರು, ಪ್ರತಿದಿನ ಅವ್ರ ಕೆಲಸ ಏನು ಅಂದರೆ ಆಫೀಸಿಂದ ಬರೋದು, ಬಂದ ತಕ್ಷಣ ಸೀದಾ ನಮ್ಮ ಮನೆಯಿಂದ ಸ್ವಲ್ಪ ಪಕ್ಕದಲ್ಲೇ ಒಂದು ಎಣ್ಣೆದ ಅಂಗಡಿ ಇತ್ತು, ಅಲ್ಲಿ ಹೋಗೋದು, ದಿನ ಕುಡ್ಕೊಳ್ಳೋದು, ಬರೋದು, ಈ ಥರ ಮಾಡ್ತಾಯಿದ್ರು. ಅವ್ರು ಕುಡಿಯೋದಲ್ದೇ ಅವ್ರ ಜೊತೆ ಒಂದಷ್ಟು ಜನ ಜೊತೆ ಕರ್ಕೊಂಡೋಗೋರು, 3-4 ಜನ ಬೇಕಾದಂಥವ್ರು, ಅವ್ರಿಗೆಲ್ಲ ಕುಡಿಸಿ ಅವ್ರಿಗೆಲ್ಲ ಸಂತೋಷ ಪಡಿಸ್ಕೊಂಡು ದಿನ ಬರೋರು. ಇದು ರೂಢಿ ಆಗೋಗ್ಬಿಟ್ಟಿತ್ತು. ಆಮೇಲೆ ಯಾವಾಗಾದರೂ ಒಂದಿನ ಮನೇಲಿ ಕೂತ್ಕೊಳ್ಳೋರಲ್ಲ, ಮನೇಲಿ ಕೂತ್ಕೊಂಡಾಗ ಅಲ್ಲೇ ನಮ್ಮನ್ನು ಕರೆಯೋರು, ಬರೀಲಿ ಅಂದ್ಬಿಟ್ಟು ನಮ್ಮ ಕೈಲಿ ಎಂಡ ತರಿಸ್ಕೊಳ್ಳೋರು. 1 ಬಾಟ್ಲು, 2 ಬಾಟ್ಲು, 3 ಬಾಟ್ಲು. ಅವಾಗೆಲ್ಲ ಒಂದು 2 ಬಾಟ್ಲು ತೊಗೊಂಡೋದ್ರೆ ಒಂದು 2 ಸಲ 3 ಸಲ ತರ್ಬೋದಾಗಿತ್ತು. ಸರಿ, ನಾನೇನು ಮಾಡ್ತಿದ್ದೆ, ಸರಿ ಫಸ್ಟು ಒಂದು 2 ರೌಂಡು ತಂದು ಕೊಡ್ತಿದ್ದೆ. ಈ 3ನೇ ರೌಂಡು 4ನೇ ರೌಂಡ್ಗೆ ಏನು ಮಾಡ್ತಿದ್ದೆ ಅಂದರೆ, ಅಷ್ಟೊತ್ತಿಗಾಗಲೇ ಅವರು ಫುಲ್ಲು ಟೈಟ್ ಆಗಿಬಿಟ್ಟಿರ್ತಿದ್ರು. ಅವ್ರಿಗೆಲ್ಲ ಇದ್ರ ಗೊತ್ತು, ಸುಮ್ಮನೆ ಏನೋ ಕುಡಿಬೇಕು ಅಷ್ಟೇ ಹೊರತು ಅದ್ರ ಬಗ್ಗೆ ಇದೇನಿರಲಿಲ್ಲ ಅವರಿಗೆ. ಸರಿ, ಏನು ಮಾಡೋರು, ನಮಗೆ ಹೋಗೋ 1 ಬಾಟ್ಲ್ ತಗೊಂಬಂತ ಕೊಟ್ಟರು. ಆಗಿನ ಕಾಲದಲ್ಲಿ ಎಷ್ಟು ನನಗನ್ಸುತ್ತೆ, ಒಂದು 8 ಆಣಿನೋ ಇಲ್ಲ 50 ಪೈಸೆ 60 ಪೈಸೆ ಇತ್ತು ಅಂತ ಕಾಣ್ತು ಒಂದು ಬಾಟ್ಲು, ಫುಲ್ ಎಂಡದ ಬಾಟ್ಲು. ಸರಿ, ಅರ್ಧ ಬಾಟ್ಲು ಇರ್ತಲ್ಲ 4 ಆಣಿ. ಸರಿ, ಅರ್ಧ ಬಾಟ್ಲು ತಗೊಳ್ತಾ ಇದ್ದೋ. ಅರ್ಧ ಬಾಟ್ಲು ತಗೊಂಡು ಅಲ್ಲಿ ಬರ್ಬೇಕಾದ್ರೆ ಒಂದು ಕೊಳಾಯಿ ಇತ್ತು, ಅಲ್ಲಿ ನೀರು, ಅರ್ಧ ಬಾಟ್ಲು ನೀರು ತುಂಬ್ಕೊಂಡ್ಬಿಡ್ತಿದ್ದೋ ಕೊಳಾಯಿನಿಂದ. ಫುಲ್ ಬಾಟ್ಲ ತಂದು ಕೊಡೋದು. 3ನೇ ರೌಂಡ್ ಅಲ್ವಾ, ಗೊತ್ತಾಗ್ತಿರಲಿಲ್ಲ ಅವರಿಗೆ. ಕುಡಿದು ಮತ್ತಲ್ಲಿ ನಾವು ತಂದು ಕುಡಿದ್ರಲ್ಲೇ ಎಂಜಾಯ್ ಮಾಡ್ತಾ ಇದ್ದರು. ನಾವೇನು ಮಾಡ್ತಿದ್ದೋ, ದಿನ ಅದೇ ಕೆಲಸ. ನಮಗೆ ಯಾವಾಗ ಕರೀತಾರೋ, ಏನು ಕತೆನೋ, ಬಂದರು, ಕೂತ್ಕೊಂಡ್ರು, ಕುಡಿಯೋಕ್ಕೆ ಶುರು ಮಾಡಿದ್ರು, ಇನ್ನೇನು ಕರೀತಾರೆ ನಮ್ಮನ್ನು ಅಂದ್ಬಿಟ್ಟು ನಾವು ತಂದು ಕೊಟ್ಟರೆ ಕುಡಿತಾಯಿದ್ರು. ನಾವು ದಿನಕ್ಕೆ 4 ಆಣಿನೋ 8 ಆಣಿ ಸಂಪಾದನೆ ಅವತ್ತು ನಮಗೆ ಖರ್ಚಿಗೆ ಆಗಿರೋದು. ನಮಗೆ ದಿನ ಇದೊಂದು ರೂಢಿ ವಾಡಿಕೆ ಮಾಡ್ಕೊಂಬಿಟ್ಟಿದ್ದೋ ನಾವು. ಸರಿ, ಆಮೇಲೆ ಅವ್ರದ್ದು ಇನ್ನೊಂದು ಕೆಲಸ ಏನು ಗೊತ್ತಾ, ಅವರು ಸೈಕಲ್ ಇಟ್ಟಿದ್ರು. ಒಂದು ಆಗಿನ ಕಾಲದಲ್ಲಿ ಅದು ರ್ಯಾಲಿ ಸೈಕಲ್ಲು ಇಲ್ಲ BSC ಸೈಕಲ್ಲು, ಎರಡರಲ್ಲಿ ಯಾವುದೋ ಒಂದು ಸೈಕಲ್ ಚೆನ್ನಾಗಿ ಮರ್ತುಬಿಟ್ಟಿದ್ದೀವಿ. ರ್ಯಾಲಿ ಸೈಕಲ್ ಇರಬೇಕು. ಆ ರ್ಯಾಲಿ ಸೈಕಲ್ಗೆ ದಸರಾ ಹಬ್ಬ ಬಂತು ಅಂದರೆ ಅಲಂಕಾರ ಮಾಡೋದು, ಒಳ್ಳೆ ಇದು ಪಲ್ಲಕ್ಕಿ ಥರ, ಅದಕ್ಕೆ ಹೂನಾರ ಅದು ಇದು ಹಾಕಿ ಒಂಥರ ತುಂಬ ಅಲಂಕಾರವಾಗಿ ಮಾಡೋದು, ಶಾಮಿಯಾನ ಹಾಕೋದು, ಅದು ಇಟ್ಬಿಟ್ಟು ಪೂಜೆ ಮಾಡೋದು, ಅದಕ್ಕೆ ಸ್ಪೀಕರ್ ಹಾಕೋದು,
ಅವತ್ತು ರೇಡಿಯೋ ಹಾಕ್ಸೋದು, ಆಮೇಲೆ ಒಂದು ಮೂಟೆ ಕಡಲೆಪುರಿ, ಒಂದು ಬುಟ್ಟಿ ಆ್ಯಪಲ್ಲು, ಅದು ಮೂಸಂಬಿ ಎಲ್ಲ ತಂದಿಟ್ಕೊಳ್ಳೋದು, ಬರೋರಿಗೆಲ್ಲ ಹಂಚೋದು, ಪೂಜೆ ಮಾಡೋದು, ಒಂಥರ ಅದೇ ಒಂದು ಸಂಭ್ರಮ ಪಡ್ತಾಯಿದ್ರು ಅದನ್ನ ಇಟ್ಕೊಂಡು. ಆಮೇಲೆ ಪೂಜೆ ಎಲ್ಲ ಆದಮೇಲೆ ಅದು ರೌಂಡ್ ಹೊಡೆಯೋದು, ಫುಲ್ಲು ಏರಿಯಾ ಎಲ್ಲ ಒಂದು ರೌಂಡ್ ಹೊಡ್ಕೊಂಬರ್ತಿದ್ರು. ಸರಿ, ಎಲ್ಲರೂ ಏನು ಮಾಡ್ತಿದ್ರು, ತಡಿ ಇವರೇನು ಈ ಥರ ಮಾಡ್ತಾರಲ್ಲ, ಹಬ್ಬ ಮಾಡ್ದಂಗೆ ಮಾಡ್ತಾರಲ್ಲ ಅಂತ ಒಂದು ಮೆರವಣಿಗೆ ನೋಡೋಕ್ಕೆ ಬಂದವ್ರಿಗೆಲ್ಲರಿಗೂ ಸ್ವೀಟ್ ಕೊಡ್ತಾಯಿದ್ರು, ಆಮೇಲೆ ಆಪಲ್ ಕೊಡ್ತಾಯಿದ್ರು, ಕಡಲೆಪುರಿ ಕೊಡ್ತಾಯಿದ್ರು. ಒಂಥರ ಜನ ಎಂಜಾಯ್ ಮಾಡೋರು. ಸರಿ, ಇದು ಅವರ ಒಂದು ದಿನಚರಿ. ಆಮೇಲೆ ನಮ್ಮ ತಂದೆ ಏನು ಮಾಡೋರು, ಇವರು SLC ಫೇಲೋ ಏನೋ ಆಗಿ ಇಷ್ಟೊಂದು ಅದ್ದೂರಿ ಆಗಿದ್ದಾರಲ್ಲ, ನನ್ನ ಮಕ್ಕಳು SLC ಪಾಸ್ ಮಾಡಿ ಇನ್ನೂ ಇದಕ್ಕಿಂತ ಒಳ್ಳೆ ಕೆಲಸಕ್ಕೆ ಸೇರಿಸ್ಬೋದಲ್ಲ ಅಂತ ಒಂದು ಆಸೆಗೆ ನಮ್ಮನ್ನು ತಂದು ಅವ್ರ ಹತ್ರ ಬಿಡೋರು. ರಂಗಪ್ಪ, ನನ್ನ ಮಕ್ಕಳು ನಿಮ್ಮ ಹತ್ರ ಓದಿಸಪ್ಪ ಸ್ವಲ್ಪ ಅಂತ. ಸರಿ, ನಾವು ಅವ್ರಿಗೇನು ಆಯಿತು ಕೂತ್ಕೊಳ್ರು ಅಂತ. ಸರಿ, ನಾವು ಕೂತ್ಕೊಳ್ತಾ ಇದ್ದೋ. ಕೂತ್ಕೊಂಡ್ರೆ ಓದ್ತಾ ಇದ್ದೋ. ಅವ್ರಿಗೇನು ಬರ್ತಾ ಇರಲಿಲ್ಲ, ಅವರಾಗಿಲ್ಲ SLC ಫೇಲ್ ಅಲ್ವಾ. ನಮ್ಮನ್ನು ಓದ್ಕೊಳ್ರು, ಅಷ್ಟೇ ಕೆಲಸ ಅವ್ರದ್ದು. ನಾವು ಅವರು ಓದ್ತಾ ಇರೋಂಗೆ ತಲೆ ತಗ್ಸ್ಕೊಂಡು ಓದ್ತಾ ಇರೋರು, ಅವರು ನಮ್ಮನ್ನು ನೋಡ್ತಾ ಇರೋರು. ಸ್ವಲ್ಪ ಹೊತ್ತಾದ್ಮೇಲೆ ಆ ಕಡೆ ಈ ಕಡೆ ಹೋಗೋರಲ್ವ, ಅವ್ರು ಹೋಗೋತ್ತ ಕಾಯ್ಕೊಂಡಿದ್ದು, ನಾವು ಎದ್ದು ಓಡ್ಬಿಡ್ತಿದ್ದು. ಇದೇ ಕೆಲಸ ಅಷ್ಟು. ಹೀಗಾಗಿ ನಮ್ಮ ಅಲ್ಲಿ ಯಲ್ಲಪ್ಪನಿಂದ ಬಿಡ್ಸ್ಕೊಂಡು ಕರ್ಕೊಂಬಂದು ಇಲ್ಲಿ ನಮ್ಮನ್ನು ಇವ್ರ ಹತ್ರ ಬಿಟ್ಟರು. ಅದೇನು ಹೇಳ್ತಾರಲ್ಲ, ಇದನ್ನು ತಪ್ಪಿಸಿ ಯಾವುದೋ ಒಂದು ಇದಕ್ಕೆ ಬಂದು ಬಿದ್ದಂಗೆ ಆಯ್ತು ನಾವು. ಸೊ ಇನ್ನೇನು ಮಾಡೋದು, ಒಳ್ಳೆ ಕಾಟ ಆಯ್ತಲ್ಲ ನೋಡ್ರು. ನಮ್ಮ ತಂದೆ ಒಂದು ಕಡೆ ಬಲವಂತ, ಒಂದು ಕಡೆ ಇವ್ರದ್ದು. ಒಂದೊಂದು ಸಲ ಏನು ಮಾಡೋದು ಅಂದವರು ಕೋಲ್ ಇಟ್ಕೊಂಡೆ ಕೂತ್ಕೊಂಡ್ಬಿಡೋರು ನಮ್ಮ ಮುಂದೆ. ಓದ್ತಾಯಿದ್ರು, ಏನು ಮಾಡ್ತೀರಾ, ಓದ್ತೀರಾ ಹೆಂಗೆ ಅಂತ. ನಾವು ಒಳ್ಳೆ ಗಾಚಾರ ಆಯ್ತಲ್ಲಪ್ಪ ಇದೇನು ಅಂತ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡು ಓದ್ಕೊತಾ ಇದ್ದು. ಸುಮ್ಮನೆ ಬೆಳಗ್ಗೆ ಒಂದು ಸಾಯಂಕಾಲ 6 ಗಂಟೆಗೆ ಕೂತ್ಕೊಂಡ್ರೆ ಒಂದು 8 ಗಂಟೆ 9 ಗಂಟೆ ತನಕ ನಿದ್ದೆ ಬರ್ತಕ್ಕ ಓದ್ತಾ ಇರೋದು, ತುಗುಡಿಸ್ತಾ ಇರೋದು, ಹಿಂಗೆ ಮಾಡ್ಕೊಂಡು ದಿನಚರಿ ನಮಗೆ ಅಲ್ಲಿ ಕಳೆದೋಯ್ತು. ಈ ರೀತಿ ನಮ್ಮ ರಂಗಪ್ಪನ ಇದು ನಮಗೆ ಇಷ್ಟು ಈ ಮಟ್ಟಕ್ಕೆ ತಂದುಕೊಟ್ರಿ. ಈಗ ಈಗಲೂ ನೆನ್ಕೊಳ್ತೀವಿ, ಒಂದೊಂದು ಎಲ್ಲ ಒಂದು ಎಪಿಸೋಡ್ ಥರ ಅದು ಚೆನ್ನಾಗಿರ್ತದೆ.